ಈ ಒಂದು ಖುಷಿ ವಿಚಾರ ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು. ವಿ ಡಿಡ್ ಇಟ್. ಇವತ್ತು ತುಂಬಾನೇ ಸ್ಪೆಷಲ್ ಡೇ, ಹಾಗಾಗಿ ನಾನು ಇವತ್ತು ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತಿನ ಜರ್ನಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಫಸ್ಟ್ ಥಿಯರಿ ಟೆಸ್ಟ್ ಇರುತ್ತೆ. ಥಿಯರಿ ಟೆಸ್ಟ್ ಪಾಸ್ ಆದ್ಮೇಲೆ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಬಂದು 4 ಮಂತ್ಸ್ಗೆ ಇಷ್ಟೊಂದೆಲ್ಲ ಮಾಡ್ಕೊಂಡಿದ್ಯಾ, ಸೂಪರ್ ಅಂತ. ನೋಡಿ ಗೈಸ್, ನಾನು ಸೊಪ್ಪು ಸಾರು ಮಾಡ್ತಾ ಇದ್ದೀನಿ. ಎಲ್ಲರೂ ಮಾಡ್ತಿರೋ ಸೊಪ್ಪು ಸಾರು, ಬಟ್ ನನ್ನ ವೇ ಆಫ್ ಡೂಯಿಂಗ್ ಸೊಪ್ಪು ಸಾರು ಟೊಮೊಟೊ ಅಂಡ್ ಬೇಳೆ. ಓಕೆನಾ? ಅರ್ಥ ಆಯ್ತು ಅನ್ಸುತ್ತೆ. ನನ್ನ 30 ವರ್ಷದ ಜೀವನದಲ್ಲಣ್ಣ ಹಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಈ ವಿಡಿಯೋದಲ್ಲಿ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಕೊಡ್ತೀನಿ UK ಬಗ್ಗೆ. UK ಅಲ್ಲಿ ಸ್ಕೂಲ್ಗಳಲ್ಲಿ ಹೇಗೆ ಅಂತಂದ್ರೆ, ಹಿಂದೂ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಆ ಹೇಳ್ಕೊಡ್ತಾ ಇದ್ದವರು ಕೂಡ ಮುಸ್ಲಿಮು. ನನಗ್ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ಎಲ್ಲ ನಿಮ್ಮ ಆಶೀರ್ವಾದ. ಇವತ್ತು ತುಂಬಾನೇ ಸ್ಪೆಷಲ್ ಡೇ, ಹಾಗಾಗಿ ನಾನು ಇವತ್ತು ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತಿನ ಜರ್ನಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಏನು ಸ್ಪೆಷಲ್ ಡೇ ಅಂತಂದ್ರೆ, ಇವತ್ತು ನನ್ನ ಹಸ್ಬೆಂಡ್ಗೆ ಡ್ರೈವಿಂಗ್ ಟೆಸ್ಟ್ ಇದೆ, ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಇದೆ. UK ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋದು ತುಂಬಾನೇ ಕಷ್ಟ, ಅಂದ್ರೆ ಕಷ್ಟಕರವಾದಂತಹ ಒಂದು ಕೆಲಸ ಅದು. ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋದು ಇಂಡಿಯಾದಲ್ಲಿ ಇದ್ರೆ ಇಟ್ ಈಸ್ ಸೂಪರ್ ಈಸಿ, ಸಿಕ್ಕಾಪಟ್ಟೆ ಈಸಿ ಲೈಸೆನ್ಸ್ ತಗೊಳ್ಳೋದು. ಬಟ್ ಇಲ್ಲಿ UK ಅಲ್ಲಿ ಹಾಗಲ್ವೇ ಅಲ್ಲ, ಸಿಕ್ಕಾಪಟ್ಟೆ ಕಷ್ಟ. ತುಂಬಾನೇ ಕ್ಲಾಸಸ್ ತಗೋಬೇಕಾಗತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ನನಗೆ ನಾಲೆಜ್ ಇರೋ ಪ್ರಕಾರ ಡೈರೆಕ್ಟ್ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತಲ್ವಾ, ಬಟ್ ಇಲ್ಲಿ ಹಾಗಲ್ಲ. ಫಸ್ಟ್ ಥಿಯರಿ ಟೆಸ್ಟ್ ಇರುತ್ತೆ. ಥಿಯರಿ ಟೆಸ್ಟ್ ಪಾಸ್ ಆದ್ಮೇಲೆ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ಸೊ 2ರಲ್ಲೂ ಪಾಸ್ ಆಗಬೇಕು. ಇಟ್ ಈಸ್ ನಾಟ್ ಎಟ್ ಆಲ್ ಈಸಿ. ನೋಡೋಣ ಏನಾಗುತ್ತೆ, ಎಕ್ಸಾಮ್ ಪಾಸ್ ಆಗುತ್ತಾ ಏನಾಗುತ್ತಾ ಗೊತ್ತಿಲ್ಲ. ಬಟ್ ನನಗಂತೂ ಫುಲ್ ಕನ್ಫರ್ಮ್ ಇದೆ ಅವ್ರು ಪಾಸ್ ಆಗೇ ಆಗ್ತಾರೆ ಅಂತ, ಬಿಕಾಸ್ ಐ ಬಿಲೀವ್ ಇನ್ ಹಿಮ್. ಅವರು ಥಿಯರಿ ಟೆಸ್ಟನ್ನು ಅಷ್ಟೇ ಒಂದೇ ಸತಿ ಪಾಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದು 4 ಮಂತ್ಸ್ ಆಯಿತು. 4 ಮಂತ್ಸ್ಗೆ ಥಿಯರಿ ಟೆಸ್ಟು ಪಾಸ್ ಮಾಡ್ಕೊಂಡಿದ್ದಾರೆ. ಈಗ ಪ್ರಾಕ್ಟಿಕಲ್ ಟೆಸ್ಟ್ ಕೂಡ, ಎಕ್ಸಾಮ್ ಕೂಡ ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಬಂದು 4 ಮಂತ್ಸ್ಗೆ ಇಷ್ಟೊಂದೆಲ್ಲ ಮಾಡ್ಕೊಂಡಿದ್ಯಾ, ಸೂಪರ್ ಅಂತ. ಬೆಳಗ್ಗೆನೆ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ದೇವಸ್ಥಾನ ಕೂಡ ಹೋಗ್ಬೇಕು ಅನ್ಕೊಂಡಿದೀನಿ. ಇಲ್ಲೇ ಹತ್ರದಲ್ಲೇ ಇದೆ. ಹತ್ರದಲ್ಲೇ ಅಂದ್ರೆ ಒಂದು 30 to 40 ಮಿನಿಟ್ಸ್ ಆಗುತ್ತೆ ನಡ್ಕೊಂಡು ಹೋದ್ರೆ. ಫಸ್ಟ್ ಇವಾಗ ನಮ್ಮ ಒಂದು ಡ್ರಿಂಕ್ ಇಂದ ಶುರು ಮಾಡೋಣ. ನನ್ನ ಹಳೆ ವ್ಲಾಗ್ ಅಲ್ಲಿ ನೋಡಿದ್ರೆ ನಾನು ಚಿಯಾ ಸೀಡ್ಸ್ ನೀರು ಕುಡಿತೀನಿ ಅಂಡ್ ಜೀರಿಗೆ ಅಜ್ವಾಯಿನ ನೀರು ಕುಡಿತೀನಿ. ಸೊ ಆ ನೀರು ಕುಡಿಯೋದ್ರಿಂದ ಶುರು ಮಾಡೋಣ ಈ ಒಂದು ವ್ಲಾಗ್ನ. ಕಮಾನ್, ಇವತ್ತು ಬ್ರೇಕ್ಫಾಸ್ಟ್ ಅಂತೂ ರೆಡಿ ಇದೆ ಆಲ್ರೆಡಿ. ಓಟ್ಸ್ ಓವರ್ ನೈಟ್ ಸೋಕ್ಡ್, ನೆನ್ನೆ ನೈಟನ್ನೇ ಓಟ್ಸ್ನ ಸೋಕ್ ಮಾಡಿಟ್ಟಿದ್ದೆ. ಸೊ ಬ್ರೇಕ್ಫಾಸ್ಟ್ ಈಸ್ ಆಲ್ರೆಡಿ ರೆಡಿ. ನಾ ತಿನ್ಬಿಟ್ಟು ದೇವಸ್ಥಾನಕ್ಕೆ ಕೊಡಬೇಕು. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ಅಂಡ್ ಕಮೆಂಟ್. ಬನ್ನಿ ನಾವಿವಾಗ ನಮ್ಮ ಡ್ರಿಂಕ್ ಇಂದ ಶುರು ಮಾಡೋಣ ನಮ್ಮ ಒಂದು ದಿನಾನ. ಮೈ ಫೇವ್ರೆಟ್ ಡ್ರಿಂಕ್ ಇದು. ಎಲ್ಲ ಮೊಟ್ಟೆ ಬೇಯಿಸಕ್ಕಿಟ್ಟಿದ್ದೀನಿ ಪ್ರೋಟೀನ್ಗೆ. ಜೀರಿಗೆ ನೀರು ಈಗ ಯೋಗ ಆದಮೇಲೆ ಕುಚ್ಕೊಂಡು ಕುಡಿಬೇಕು. ನೋಡಿ ಗೈಸ್, ನಾನು ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡ್ತಿರೋ ಸೊಪ್ಪು ಸಾರು, ಬಟ್ ನನ್ನ ವೇ ಆಫ್ ಡೂಯಿಂಗ್ ಸೊಪ್ಪು ಸಾರು ತುಂಬಾ ರುಚಿಯಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ. ಅದಕ್ಕೆ ನಾನು ಮಧ್ಯಾಹ್ನ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕಡೆ ಆಲೂಗಡ್ಡೆ ಮತ್ತು ಕ್ಯಾರೆಟು ಬೇಯಿಸ್ಕೊತಾ ಇದ್ದೀನಿ. ಸೊ ನುಗ್ಗೆಕಾಯಿ ಹಾಕಿದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ಇದು ಸೊಪ್ಪು ಸಾರು. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತಂದರೆ, ಬೇಳೆ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಟೊಮೊಟೊ, ಪುದೀನ ಸೊಪ್ಪು ಆ್ಯಂಡ್ ಪಾಲಕ್ ಸೊಪ್ಪು. ಪುದೀನ ಸೊಪ್ಪು ಒಂದು 4 ಎಲೆ ಹಾಕಿದ್ರೆ ಸಾಕು, ಜಾಸ್ತಿ ಏನು ಹಾಕೋದು ಬೇಡ. ನಾನು ಸುಮ್ಮನೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಆ್ಯಂಡ್ ಪಾಲಕ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಬಿಕಾಸ್ ಇದು ಪಾಲಕ್ ಸೊಪ್ಪು ಸಾರಲ್ವಾ. ಸೊ ಅದನ್ನು ಜಾಸ್ತಿ ಹಾಕಿದ್ದೀನಿ. ಬಿಟ್ಟರೆ ಇನ್ನು ನಾರ್ಮಲ್ ಈರುಳ್ಳಿ, ಟೊಮೊಟೊ ಆ್ಯಂಡ್ ಬೇಳೆ. ಓಕೆನಾ? ಅರ್ಥ ಆಯ್ತು ಅನ್ಸುತ್ತೆ. ಹೀಗೆ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ಸೂಪರಾಗಿರುತ್ತೆ. ದಾಲ್ ಥರ ನೀವು ಗೀ ರೈಸ್ ಅದಕ್ಕೂ ಇದಕ್ಕೂ ತಿನ್ಬೋದು. ಆ್ಯಂಡ್ ಮುದ್ದೆ ಜೊತೆ, ಚಪಾತಿ ಜೊತೆನೂ ಸಖತ್ತಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ಈ ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತೀವಲ್ಲ, ಇದನ್ನು ಹಾಕಿ ಒಂದು 3 ನಿಮಿಷದಲ್ಲಿ ಸಾಂಬಾರು ಆಗೋಗ್ಬಿಡುತ್ತೆ. ಬಟ್ ಜಸ್ಟ್ ಕುದಿಸೋದಷ್ಟೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕುದ್ಮೇಲೆ 3 ನಿಮಿಷದಲ್ಲಿ ಸಾಂಬಾರು ಆಗಿಬಿಡುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಬಿಕಾಸ್ ಐ ಡೋಂಟ್ ಥಿಂಕ್ ಸೊ ದೇವಸ್ಥಾನದಿಂದ ಬಂದಮೇಲೆ ನನಗೆ ನಿಂತು ಅಡುಗೆ ಮಾಡೋಷ್ಟು ಇರುತ್ತೋ ಅಲ್ವೋ ಗೊತ್ತಿಲ್ಲ. ಬಿಕಾಸ್ ಸಿಕ್ಕಾಬಿಟ್ಟೆ ಬಿಸಿಲಿದೆ, 32 ಡಿಗ್ರಿ ಇದೆ. ಹಾಗಾಗಿ ಬೆಟರ್ ಇಲ್ಲೇ ಮಾಡಿಬಿಟ್ಟು ಹೋದರೆ, ಇದೆಲ್ಲ ಬೇಯಿಸ್ಕೊಂಡಿದ್ರೆ ಬಂದಮೇಲೆ ಒಗ್ಗರಣೆ ಕೊಟ್ಟು ಅನ್ನಕ್ಕಿಟ್ಟು ಮುದ್ದೆ ಮಾಡಿದ್ರು ಓಕೆ ಆಗುತ್ತೆ ಅಂತ ಅಂದ್ಕೊಂಡು ಈಗಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಯೋಗ ಎಲ್ಲ ಮುಗೀತು. ಸೊ ನೌ ಇಟ್ ಈಸ್ ಟೈಮ್ ಫಾರ್ ಸ್ನಾನ ಮಾಡಿ ಪೂಜೆ ಮಾಡಿ ಹೊರಡೋದೇನೆ. ಪೂಜೆ ಎಲ್ಲ ಆಯಿತು ಗೈಸ್, ಸಕ್ಕತ್ತಾಗಾಯಿತು ಪೂಜೆ.
ಸಮಾಧಾನವಾಗಿ ಮಾಡಿದೆ. ಟಿಫನ್ ಮಾಡ್ತಾ ಇದ್ದೀವಿ. ನಂದು ಮಾಡ್ತಾ ಇದ್ದೀನಿ. ಅವ್ರು ಆಲ್ರೆಡಿ ತಿಂದ್ಬಿಟ್ರು. ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಸೊ ಎಸ್, ಇವಾಗ ಬೇಗ ಬೇಗ ಓಡಬೇಕು. ಬಿಸಿಲು ಆಲ್ರೆಡಿ ನೆತ್ತಿ ಏರ್ತಾ ಇದೆ. ನಾನು ನಿಮಗೆ ಮತ್ತೆ ದೇವಸ್ಥಾನದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಅಂತೂ ಇಂತೂ ನಾನು ಟೆಂಪಲ್ ರೀಚ್ ಆದೆ. ಸ್ಟೆಪ್ಸ್ ಹತ್ತುತ್ತಾ ಇದ್ದಂಗೆನೆ ನನಗೆ ಮಂಗಳಾರತಿ ಮಾಡ್ತಾ ಇರೋ ಸೌಂಡ್ ಕೇಳಿಸ್ತಾ ಇತ್ತು. ಸೊ ಹಂಗೆ ಓಡ್ಕೊಂಡು ಹೋದೆ. ಅಷ್ಟರಲ್ಲಿ ಮಂಗಳಾರತಿ ಶುರು ಆಗಿತ್ತು. ಓಕೆ, ಸೊ ಇವಾಗ ಈ ವಿಡಿಯೋದಲ್ಲಿ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಕೊಡ್ತೀನಿ UK ಬಗ್ಗೆ. UK ಅಲ್ಲಿ ಸ್ಕೂಲ್ಗಳಲ್ಲಿ ಹೇಗೆ ಅಂತಂದ್ರೆ, ಪ್ರತಿಯೊಂದು ಸ್ಕೂಲಲ್ಲೂ ಕೂಡ ಎಲ್ಲಾ ಒಂದು ಧರ್ಮದ ಬಗ್ಗೆ ಅವರು ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಹಿಂದೂ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಯಾವ್ಯಾವ ರಿಲಿಜನ್ ಇದೆಯಲ್ಲ ಎಲ್ಲಾದ್ರ ಬಗ್ಗೆನೂ ಮಕ್ಳಿಗೆ ಹೇಳ್ಕೊಡ್ತಾರೆ. ಇಲ್ಲಿ ನಾನು ಹೋಗಿದ್ದ ದಿನಾನೇ ಮಕ್ಳುಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ರು. ನಾನಲ್ಲಿ ಆಲ್ಮೋಸ್ಟ್ ಒಂದು 2 hours ಕೂತಿದ್ದೆ ನಾನು ಅದೇ ದೇವಸ್ಥಾನದಲ್ಲಿ. ಆ ಮಕ್ಳುಗಳು ಬಂದ್ರು. ಆ ಟೀಚರ್ಸು ದೇವ್ರಗಳ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ. ದೇವಿಗೆ ಯಾಕೆ ಸಿಂಹ ವಾಹನ ಇದೆ, ಗಣೇಶನ್ ಮುಖ ಯಾಕೆ ಆನೆ ತರ ಇದೆ, ಆಂಜನೇಯದು ಪವರ್ ಏನು, ಕೃಷ್ಣ ಯಾರು, ರಾಧಾ ಯಾರು, ಪ್ರತಿಯೊಂದನು ಎಷ್ಟು ಕ್ಲಿಯರ್ ಆಗಿ ಮಕ್ಳಿಗೆ ಹೇಳ್ಕೊಡ್ತಾ ಇದ್ರು ಅಂದ್ರೆ, ಆ ಹೇಳ್ಕೊಡ್ತಾ ಇದ್ದವರು ಕೂಡ ಮುಸ್ಲಿಮು. ನನಗ್ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಅದಾದ್ಮೇಲೆ ಅವ್ರ ಜೊತೆ ಇನ್ನೊಬ್ರು ಸರ್ ಬಂದಿದ್ರು. ಅವರು ಹಿಂದೂ ರಿಲಿಜನ್ ಅಲ್ಲಿ ಯಾವ ರೀತಿ ನಮಸ್ಕಾರ ಅಂತ ಹೇಳ್ತಾರೆ, ಯಾವ ರೀತಿ ಗ್ರೀಟಿಂಗ್ಸ್ ಮಾಡ್ತಾರೆ, ಆಮೇಲೆ ಸ್ಟಾರ್ಟಿಂಗ್ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಗ ಗಂಟೆ ಯಾಕೆ ಹೊಡಿತಾರೆ, ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರನೂ ಕೂಡ ಆ ಮಕ್ಕಳಿಗೆ ಚೆನ್ನಾಗಿ ತಿಳಿಸಿ ಹೇಳ್ತಾ ಇದ್ರು. ಆ ಮಕ್ಳುಗಳು ಸಹ ಕ್ವೆಶನ್ಸ್ ಕೇಳ್ತಾ ಇದ್ರು. ತೀರ್ಥ ಯಾಕೆ ಕೊಡ್ತಾರೆ, ಗಂಟೆ ಯಾಕಿದೆ, ಅವ್ರು ಏನಕ್ಕೆ ಆತರ ಗಂಟೆ ಹೊಡಿತಾ ಮಂಗಳಾರತಿ ಮಾಡ್ತಾ ಇದಾರೆ, ಮೇ ಬಿ ಆ ಮಕ್ಳುಗಳು ಫಸ್ಟ್ ಟೈಮ್ ನೋಡಿದಾರೆ ಅಂತ ಅನ್ಸುತ್ತೆ. ಎಷ್ಟು ಕ್ವೆಶನ್ಸ್, ಅದು ಎಲ್ಲದಕ್ಕೂ ಕರೆಕ್ಟ್ ಆಗಿ ಆನ್ಸರ್ ಹೇಳ್ತಾ, ನಾನು ಅದಕ್ಕೆ ಅಬ್ಸರ್ವ್ ಮಾಡ್ತಾ ಇದ್ದೆ ಕರೆಕ್ಟ್ ಆಗಿ ಹೇಳ್ತಾರಂತ. ಬಟ್ ಎಲ್ಲಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ರು. ಸೀರಿಯಸ್ ಆಗಿ ತುಂಬಾನೇ ಖುಷಿ ಆಯ್ತು. ಸೊ ಈ ಒಂದು ವಿಡಿಯೋಲ್ಲಿ ಇದೊಂದು ಹೊಸ ಇನ್ಫಾರ್ಮೇಶನ್. ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಗೈಸ್, ಈ ಒಂದು ವಿಚಾರ, ಈ ಒಂದು ಖುಷಿ ವಿಚಾರ ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು. ಏನು ಅಂತಂದ್ರೆ, ನನ್ನ ಹಸ್ಬೆಂಡ್ದು ಡ್ರೈವಿಂಗ್ ಟೆಸ್ಟ್ ಇತ್ತಲ್ಲ, ಅದು ಪಾಸ್ ಆಯ್ತು ಇವತ್ತು. ತುಂಬಾನೇ ಖುಷಿಯಾದಂಥ ವಿಚಾರ ಇದು. ಸೊ ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ನಾನು ಇನ್ನ ದೇವಸ್ಥಾನದಲ್ಲೇ ಇದ್ದೆ, ಇನ್ನೂ ದೇವ್ರ ಮುಂದೆ ಕೂತ್ಕೊಂಡೇ ಇದ್ದೀನಿ. ಅವಾಗೇನೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಪಾಸ್ ಆಯ್ತು ಅಂದ್ರು. ಮೀಟರ್ ಬೇಕು, ಮೀಟರ್. ನನ್ನ ಖುಷಿಗಂತೂ ಲಿಮಿಟೇ ಇರಲಿಲ್ಲ. ಯಾಕೆ ಅಂತ ಅಂದರೆ, ನಾನು ಆಲ್ರೆಡಿ ಹೇಳಿದ್ದೀನಿ, UK ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತೊಗೊಳೋದು ನಾಟ್ ಎಟ್ ಆಲ್ ಈಸಿ. ತುಂಬಾ ಕಷ್ಟ ಇರುತ್ತೆ. ನಾವು ಎಷ್ಟೇ ಕಷ್ಟಪಟ್ರು ದೇವ್ರ ಆಶೀರ್ವಾದ ಅಂತೂ ಇರಲೇಬೇಕು. ದೇವ್ರ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲ. ಆಬ್ವಿಯಸ್ಲಿ ಇದರಲ್ಲಿ 90% ನನ್ನ ಹಸ್ಬೆಂಡು ಹಾರ್ಡ್ ವರ್ಕ್ ಅಂತಾನೆ ಹೇಳ್ಬೋದು. ಬಿಕಾಸ್ ಮಲ್ಗಬೇಕಾದ್ರೂ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತಾನೆ ಇರ್ತಾ ಇದ್ರು. ಕಾರ್ ಓಡಿಸೋದು, ಇಲ್ಲಿ ರೂಟ್ಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ನಾನು ಹಳೆ ವ್ಲಾಗಲ್ಲಿ ಹೇಳಿದ್ದೀನಿ, ಇಲ್ಲಿ ರೌಂಡ್ ಅಬೌಟ್ಸ್ ಅಂತೂ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ರೌಂಡ್ ಅಬೌಟ್ಸು. ಹಾಗಾಗಿ ತಗೊಂಡಿದ್ದಾರೆ, ವಿ ಡಿಡ್ ಇಟ್. ತುಂಬಾ ಖುಷಿ ಆಗ್ತಾ ಇದೆ. ಫ್ರೆಶಪ್ ಆಗ್ಬೇಕು. ಫುಲ್ ಬಿಸಿಲಿದೆ, ಫುಲ್ ಬೆವರ್ತಾ ಇದ್ದೀನಿ ನಾನು. ಇವಾಗ ಊಟ ಮಾಡೋಣ. ಇನ್ನ ಮುದ್ದೆ ಮಾಡಿಲ್ಲ, ಮುದ್ದೆ ಮಾಡಿ ಊಟ ಮಾಡೋಣ ಬನ್ನಿ. ದೇವಸ್ಥಾನದಿಂದ ಬಂದ್ವಿ, ಮುದ್ದೆ ಮಾಡ್ತಾ ಇದ್ದೀನಿ. ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಸಾಂಬಾರ್ ಈಸ್ ರೆಡಿ, ತರಕಾರಿ ಸಾಂಬಾರು. ಸ್ವಲ್ಪ ರೈಸ್ ಮಾಡಿದ್ದೀನಿ. ಮುದ್ದೆ ತಿಂದಮೇಲೆ ಇಷ್ಟು ಅನ್ನ ತಿಂದ್ರೇ ಸಮಾಧಾನ ನಮಗೆ. ಸೊ ಮೊಟ್ಟೆ, ಮುದ್ದೆ, ಸಾಂಬಾರು, ಅನ್ನ. ಹೇಗೆ ಕಾಣಿಸ್ತದೆ ನನ್ನ ಮುದ್ದೆ? ಕರೆಕ್ಟಾಗಿದೆ ಅಲ್ವಾ? ಇವಾಗ ನಮ್ಮ ಯಜಮಾನ್ರು ತಿಂದ್ಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ. ಸಾಂಬಾರು ಹೇಗಿದೆ? ಚೆನ್ನಾಗಿದೆಯಾ? ఎవరు ఇంత టాలెంటెడ్ ఉన్నావు? యు ఆర్ రియల్లీ ಎ ಗಾಡ್ ಗಿಫ್ಟೆಡ್ ಚೈಲ್ಡ್. ನೋಡಿ, ಟ್ರೈ ಮಾಡಿ. ನಾನು ರೆಸಿಪಿ ತೋರಿಸಿದ್ದೀನಿ. ಮುದ್ದೆ ಕನ್ಸಿಸ್ಟೆನ್ಸಿ ಹೇಗಿದೆ? ಗುಡ್. ನೀವು ಟ್ರೈ ಮಾಡಿ. ಆ್ಯಂಡ್ ನಾನು ಊಟ ಮಾಡಿದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಗೈಸ್, ವಿ ಕೇಮ್ ಫಾರ್ ವಾಕ್, ಈವ್ನಿಂಗ್ ವಾಕ್. ಸೊ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ. ಇಲ್ಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಎಷ್ಟು ಟೈಮು? ಫೋನ್ ಇದೆಯಾ? ಟೈಮ್ ತೋರಿಸಿ ಒಂದು ಸ್ವಲ್ಪ. ನೋಡಿ, 8:37 ಆಗಿದೆ. ಬಟ್ ಲುಕ್ ಎಟ್ ದ ಬಿಸಿಲು ನೋಡಿ ಎಷ್ಟಿದೆ. 8:37ಗೆ
ಆಲ್ರೆಡಿ ಟೈಮ್ ಆಯ್ತು, ಹೋಗಬೇಕು, ಊಟ ಮಾಡಬೇಕು. ನಾನು ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. A few moments later. ಗೈಸ್ ನೋಡಿ, ಟೈಮ್ ಇವಾಗ 10 ಗಂಟೆ. ಊಟ ಎಲ್ಲ ಆಯಿತು. ಎಲ್ಲ ಆಗಿ ನಾಳೆಗೆ ಸೋಪ್ ಮಾಡಿಟ್ಟಿದ್ದೀನಿ ಚಿಯಾ ಸೀಡ್ಸ್ ಆ್ಯಂಡ್ ಜೀರಾ ಮತ್ತು ಅಜ್ವೈನ್ ವಾಟರು. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾವು ಹೋಗಿ ಮಲ್ಕೋತೀವಿ. ಆಲ್ಮೋಸ್ಟ್ ಅಡುಗೆ ಮನೆ ಫುಲ್ ಕ್ಲೀನಾಗಿ ಮಾಡಿಟ್ಟಿದ್ದೀನಿ. ನಾನು ಬೆಳಗ್ಗೆ ಹಿಂಗಿದ್ರೇ ಒಂದು ಸ್ವಲ್ಪ ಬೆಳಗ್ಗೆ ಫ್ರೆಶ್ ಆಗಿ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದರೆ ಬೆಳಗ್ಗೆನೇ ನನಗೆ ಫುಲ್ಲು ಮೂಡ್ ಆಫ್ ಆಗಿಬಿಡುತ್ತೆ ಅಡುಗೆ ಮನೆ ಕ್ಲೀನಾಗಿಲ್ಲ ಅಂದರೆ. ಸೊ ಎಸ್, ಫೈನಲಿ ನಾವು ವಿಡಿಯೋ ಎಂಡಿಗೆ ಬಂದಿದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗಲ್ಲಿ ಸ್ವಲ್ಪ ಆದರೂ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಆಲ್ರೆಡಿ ಹಳೆ ವ್ಲಾಗಲ್ಲಿ ಹೇಳಿದಾಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಲೈಸೆನ್ಸ್ ಬಗ್ಗೆ, ಇಲ್ಲಿ ಲೈಸೆನ್ಸ್ ಪ್ರೊಸೀಜರ್ ಬಗ್ಗೆ, ಇಲ್ಲಿ ಕಾರ್ ಡ್ರೈವಿಂಗ್ ಪ್ರೊಸೀಜರ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ನ ಕರೆಸಿ ಕೂರಿಸಿ ನಿಮಗೆಲ್ಲ ಇನ್ಫಾರ್ಮೇಷನ್ ತಲುಪಿಸ್ತೀನಿ. ಹೇಗೆ ಲೈಸೆನ್ಸ್ ಸಿಗುತ್ತೆ, ನೀವು ಯಾವ ಒಂದು ಆ್ಯಪಲ್ಲಿ ಸ್ಲಾಟ್ನ ಬುಕ್ ಮಾಡ್ಕೋಬೇಕು, ಏನೇನು ಕಾಮನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇನಿರುತ್ತೆ, ಇಂಡಿಯಾಗೂ ಇಲ್ಲಿಗೂ ಏನಂತ ವ್ಯತ್ಯಾಸ ಏನಿರುತ್ತೆ. ಸೊ ಇದನ್ನೆಲ್ಲ ನಿಮಗೆ ಒಂದೇ ವಿಡಿಯೋದಲ್ಲಿ ಸಿಗೋ ಹಾಗೆ ಮಾಡ್ತೀನಿ. ಬಟ್ ಅದಕ್ಕೆ ನೀವು ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಹುಷಾರಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವ್ಲಾಗ್. ವೇಟ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.